ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಬಾಬಾರವರು ಏನನ್ನ ಸಂದೇಶ ಕಳುಹಿಸಿದ್ದಾರೆ ಎಂದು ನೋಡೋಣ. ಇಂದು ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದರೆ ಇದು ಕಾಕತಾಳೀಯವಲ್ಲ, ಬದಲಾಗಿ ಸಾಕ್ಷಾತ್ ಶಿರಡಿ ಸಾಯಿಬಾಬಾ ಅವರೇ ನಿಮ್ಮ ಕಷ್ಟಗಳನ್ನು ನೋಡಿ ಈ ಸಂದೇಶವನ್ನು ನಿಮ್ಮ ಬಳಿ ಕಳುಹಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳಿಗೆ ಬಾಬಾ ಅವರು ಇಂದು ನೇರವಾಗಿ ಉತ್ತರವನ್ನು ನೀಡುತ್ತಿದ್ದಾರೆ. ಈ ವಿಡಿಯೋವನ್ನು ಅರ್ಧಕ್ಕೆ ಬಿಡದೆ ಕೊನೆಯವರೆಗೂ ನೋಡಿ ಬಾಬಾ ಅವರ ಅಭಯವನ್ನು ಪಡೆಯಿರಿ. ವಿಡಿಯೋ ಶುರು ಮಾಡುವ ಮುನ್ನ ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ಸಾಯಿರಾಮ್ ಎಂದು ಬರೆಯಿರಿ. ನನ್ನ ಮಗುವೇ, ಈಗ ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಘಟನೆಗಳನ್ನು ನೋಡಿ ನೀನು ಬಹಳ ಗೊಂದಲಕ್ಕೊಳಗಾಗಿದ್ದೀಯಾ. ಯಾವುದೋ ದೊಡ್ಡ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇನೆ, ಬಹಳ ಒದ್ದಾಡಿದ್ದೇನೆ ಎಂದು ನಿನಗೆ ಅನ್ನಿಸುತ್ತಿದೆಯಾ? ಆದರೆ ಭಯಪಡಬೇಡ ಮಗು. ಇದು ನಿನಗೆ ಕಷ್ಟದಂತೆ ಕಂಡರೂ ಇದರ ಹಿಂದೆ ನಿನ್ನ ಒಳಿತಿಗಾಗಿ ನಾನು ನೀಡುತ್ತಿರುವ ಒಂದು ದೊಡ್ಡ ಆಶೀರ್ವಾದ ಅಡಗಿದೆ. ಕೊನೆಯಲ್ಲಿ ನಿನಗೆ ಜಯ ಸಿಗಲಿದೆ. ಈಗ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಘಟ್ಟ ನಡೆಯುತ್ತಿದೆ. ಈ ಸಮಯದಲ್ಲಿ ನಿನಗೆ ಸ್ವಲ್ಪ ಅಸ್ವಸ್ಥತೆ, ಬೇಸರ ಅನ್ನಿಸಬಹುದು. ಏಕೆ ಹೀಗಾಗುತ್ತಿದೆ ಎಂಬ ಪ್ರಶ್ನೆ ನಿನ್ನನ್ನು ಕಾಡಬಹುದು. ಆದರೆ ನೆನಪಿಡು, ಇದು ನಾನು ನಿನಗೆ ನೀಡುತ್ತಿರುವ ದೊಡ್ಡ ಆಶೀರ್ವಾದ. ನಿನ್ನ ಒಳಿತಿಗಾಗಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸು. ನಿನ್ನ ತಂದೆಯ ಆಶೀರ್ವಾದವನ್ನು ಪಡೆದುಕೋ. ರಾತ್ರಿ ಮಲಗುವಾಗ ಅವರ ಪಾದ ಮುಟ್ಟಿ ನಮಸ್ಕರಿಸು. ಒಂದು ವೇಳೆ ನಿನ್ನ ತಂದೆ ನಿನ್ನ ಜೊತೆ ಇಲ್ಲದಿದ್ದರೆ ಅಥವಾ ಅದು ಸಾಧ್ಯವಾಗದಿದ್ದರೆ ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರಿಗೆ ಜಲವನ್ನು ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡು. ನನ್ನ ಮತ್ತು ಸೂರ್ಯ ದೇವನ ಸಂಪೂರ್ಣ ಕೃಪೆ ನಿನ್ನ ಮೇಲಿದೆ. ಮಗುವೇ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಅತಿಯಾಗಿ ಗಾಬರಿ ಪಡಬೇಡ. ಈ ಮಾನವ ಜನ್ಮ ಬಹಳ ಚಿಕ್ಕದು. ನಾವು ಯಾರೂ ಇಲ್ಲಿಂದ ಶಾಶ್ವತವಾಗಿ ಉಳಿಯಲು ಬಂದಿಲ್ಲ. ಆದ್ದರಿಂದ ಅನಗತ್ಯವಾಗಿ ಚಿಂತೆ ಮಾಡುತ್ತಾ ಕೂರಬೇಡ. ಸ್ವಲ್ಪ ನಗುತ್ತಾ ನೆಮ್ಮದಿಯಿಂದ ಇರಲು ಕಲಿ. ಇನ್ನು ನಿನ್ನ ಪ್ರಾರ್ಥನೆಗಳ ಬಗ್ಗೆ ಹೇಳುವುದಾದರೆ, ನೀನು ಬಹಳ ದಿನಗಳಿಂದ ನನ್ನ ಬಳಿ ಕೇಳುತ್ತಿದ್ದ ಪ್ರಾರ್ಥನೆಗಳಿಗೆ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ನಿನ್ನ ಜೀವನದಿಂದ ಯಾರನ್ನಾದರೂ ದೂರ ಮಾಡಬೇಕು ಎಂದು ನೀನು ಬೇಡಿಕೊಳ್ಳುತ್ತಿದ್ದರೆ ಆ ವ್ಯಕ್ತಿ ಈಗ ನಿನ್ನಿಂದ ದೂರವಾಗುತ್ತಿದ್ದಾನೆ. ನೆನಪಿಡು, ಯಾರನ್ನು ಬಲವಂತವಾಗಿ ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಡ. ಯಾರು ನಿನ್ನನ್ನು ನಿನಗಾಗಿಯೇ ಪ್ರೀತಿಸುತ್ತಾರೋ, ಯಾರಿಗೆ ನಿನ್ನ ಬೆಲೆ ಗೊತ್ತಿದೆಯೋ ಅವರನ್ನು ಮಾತ್ರ ಸ್ವೀಕರಿಸು. ಬಲವಂತದ ಸಂಬಂಧಗಳು ಕೊನೆಗೆ ದುಃಖವನ್ನು ಮಾತ್ರ ನೀಡುತ್ತವೆ. ನೀನು ಯಾವುದೇ ತಪ್ಪು ಮಾಡದಿದ್ದರೂ ಬೇರೆಯವರ ತಪ್ಪುಗಳಿಂದ ನೀನು ಕಷ್ಟಪಡುತ್ತಿದ್ದೀಯ ಎಂಬುದು ನನಗೆ ತಿಳಿದಿದೆ. ಆದರೆ ಚಿಂತಿಸದಿರು, ನಾನಿದ್ದೇನೆ. ನಿನಗೆ ಖಂಡಿತ ನ್ಯಾಯ ಸಿಗುತ್ತದೆ. ಸಮಾಜದಲ್ಲಿ ನಿನಗೆ ಒಳ್ಳೆಯ ಹೆಸರು ಮತ್ತು ಕೀರ್ತಿ ಸಿಗಲಿದೆ. ಒಂದು ದೊಡ್ಡ ಯಶಸ್ಸು ನಿನ್ನನ್ನು ಹುಡುಕಿಕೊಂಡು ಬರುತ್ತಿದೆ. ತಾಯಿ ಲಕ್ಷ್ಮಿಯ ಕೃಪೆಯಿಂದ ನಿನ್ನ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಲಿವೆ. ನಿನಗೆ ಬಹಳಷ್ಟು ಹಣಕಾಸಿನ ಲಾಭವಾಗುವ ಯೋಗವೂ ಇದೆ. ಕಮೆಂಟ್ನಲ್ಲಿ ಲಕ್ಷ್ಮೀ ತಾಯಿಗೆ ಧನ್ಯವಾದಗಳು ಎಂದು ತಿಳಿಸು. ಹಳೆಯ ಕಹಿ ನೆನಪುಗಳನ್ನು 10-15 ವರ್ಷಗಳ ಹಿಂದಿನ ಘಟನೆಗಳನ್ನು ಈಗಲೂ ನೆನಪಿಸಿಕೊಂಡು ನಿನ್ನ ಜೀವನವನ್ನು ನೀನೇ ಸಂಕೀರ್ಣ ಮಾಡಿಕೊಳ್ಳಬೇಡ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಕೆಟ್ಟದ್ದನ್ನು ಮರೆತು ಬಿಡು. ಒಳ್ಳೆಯದರ ಕಡೆಗೆ ಗಮನವನ್ನು ಹರಿಸು. ಹಾಗೆಯೇ ಮೂಕ ಪ್ರಾಣಿಗಳಿಗೆ ಎಂದಿಗೂ ಹಿಂಸೆ ಮಾಡಬೇಡ. ಪ್ರಕೃತಿಯನ್ನು ಪ್ರೀತಿಸು. ನಿನ್ನ ಭವಿಷ್ಯದ ಬಗ್ಗೆ ನೀನು ಕಂಡಿರುವ ಕನಸುಗಳನ್ನು ಗಟ್ಟಿಯಾಗಿ ನಂಬು. ಬದಲಾವಣೆಯನ್ನು ಧೈರ್ಯವಾಗಿ ಸ್ವೀಕರಿಸು. ನೀನು ಅಂದುಕೊಂಡಂತೆಯೇ ಎಲ್ಲವೂ ಒಳ್ಳೆಯದಾಗುತ್ತದೆ.
ನಿನ್ನ ಜೊತೆ ಸದಾ ಈ ನಿನ್ನ ಬಾಬಾ ಇರುತ್ತಾನೆ. ನನ್ನ ಮಗುವೇ, ನನ್ನ ಮೇಲಿರುವ ನಿನ್ನ ಭಕ್ತಿ ಮತ್ತು ಪ್ರೀತಿಯನ್ನ ನೋಡಿ ನನಗೆ ತುಂಬ ಸಂತೋಷವಾಗಿದೆ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ವಿಚಾರವೂ ಕೂಡ ನನಗೆ ತಿಳಿದಿದೆ. ಈಗ ನಿನ್ನ ಕಿವಿಗೆ ಯಾರೋ ಇಲ್ಲ ಸಲ್ಲದ ಮಾತುಗಳನ್ನು ತುಂಬುತ್ತಿದ್ದಾರೆ. ನಿನ್ನ ಮನಸ್ಸನ್ನು ಕೆಡಿಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಹಣದ ಹಂಚಿಕೆ ಅಥವಾ ಆಸ್ತಿ ವಿಚಾರದಲ್ಲಿ ಯಾರೋ ನಿನ್ನೊಂದಿಗೆ ಬಹಳ ಚಾಲಾಕಿತನದಿಂದ ವರ್ತಿಸುತ್ತಿದ್ದಾರೆ. ನೀನು ತುಂಬ ಶ್ರಮಪಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೂ ಆ ಚಾಲಾಕಿ ವ್ಯಕ್ತಿ ನಿನ್ನ ಹೆಸರನ್ನು ಕೆಡಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಆದರೆ ನೀನು ಯೋಚಿಸಬೇಡ, ಇದು ಬ್ರಹ್ಮಾಂಡದ ನಿಯಮ. ಬೇರೆಯವರಿಗಾಗಿ ಗುಂಡಿ ತೋಡುವವರು ತಾವೇ ಅದರಲ್ಲಿ ಬೀಳುತ್ತಾರೆ. ಆ ವ್ಯಕ್ತಿ ತನ್ನ ಮಿತಿಯನ್ನು ಮೀರಿ ವರ್ತಿಸುತ್ತಿದ್ದಾನೆ ಮತ್ತು ತಾನೇ ತನ್ನ ಕಾಲಿನ ಮೇಲೆ ಕೊಡಲಿಯನ್ನು ಹಾಕಿಕೊಳ್ಳುತ್ತಿದ್ದಾನೆ. ನೀನು ಹಲವು ದಿನಗಳಿಂದ ರಾಜಕೀಯ ಮತ್ತು ಜನರ ಕಟು ಮಾತುಗಳಿಗೆ ಬಲಿಯಾಗಿದ್ದೀಯಾ. ನಿನ್ನ ಜೀವನದ ನೆಮ್ಮದಿಯನ್ನು ಕಸಿದುಕೊಳ್ಳಲು ಅವರು ಸಮ, ದಾನ, ಭೇದ, ದಂಡ ಎಲ್ಲವನ್ನೂ ಬಳಸಿದ್ದಾರೆ. ನೀನು ಅಂತಹ ನಕಾರಾತ್ಮಕ ಜನರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೂರ ಸರಿದಿದ್ದೀಯಾ. ನಿನ್ನ ಈ ದೂರತನವನ್ನು ಅವರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಅವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ಕೇವಲ ಅವರ ಅಹಂಕಾರಕ್ಕೆ ಪೆಟ್ಟು ಬಿದ್ದಿದೆ. ಆ ವ್ಯಕ್ತಿ ತಾನೇ ಎಲ್ಲ ಯುದ್ಧಗಳನ್ನು ಗೆಲ್ಲಬೇಕು, ಎಲ್ಲದರಲ್ಲೂ ತನ್ನದೇ ನಾಣ್ಯ ಚಲಾವಣೆ ಆಗಬೇಕು ಎಂದು ಅಂದುಕೊಂಡಿದ್ದಾರೆ. ಆದರೆ ಅವರು ನಿನ್ನೊಂದಿಗೆ ಆಡಿದ ಅದೇ ಕೆಟ್ಟ ಆಟಕ್ಕೆ ಮುಂದೊಂದು ದಿನ ತಾನೇ ಬಲಿಯಾಗುತ್ತಾರೆ. ನೀನು ಜೀವನದಲ್ಲಿ ಮಾಡಿದ ಎಲ್ಲ ಒಳ್ಳೆಯ ಕೆಲಸಗಳ ಹೆಸರನ್ನು ಅವರು ಸಂಪೂರ್ಣವಾಗಿ ಅಳಿಸಿಹಾಕಲು ಪ್ರಯತ್ನಿಸುತ್ತಿದ್ದಾರೆ. ತಾವು ತುಂಬ ಒಳ್ಳೆಯವರು, ನೀನೇ ಕೆಟ್ಟವನು ಎಂಬಂತೆ ಬಿಂಬಿಸುತ್ತಾರೆ. ನಿನ್ನ ತಪ್ಪು ಒಂದೇ, ನೀನು ಇನ್ನೂ ಅವರ ಮೇಲಿನ ಭಾವನೆಗಳಿಂದ ಹೊರಗೆ ಬರುತ್ತಿಲ್ಲ. ಇಂತಹ ನಕಾರಾತ್ಮಕ ಜನರಿಂದ ನೀನು ಸಂಪೂರ್ಣವಾಗಿ ದೂರ ಸರಿಯಬೇಕು. ಇದು ನಿನಗೆ ನನ್ನ ಸ್ಪಷ್ಟ ಸಂದೇಶ. ಆ ವ್ಯಕ್ತಿ, ಅದು ನಿನ್ನ ಹಳೆಯ ಸಂಗಾತಿ, ಪ್ರೇಮಿ ಅಥವಾ ಯಾರೇ ಆಗಿರಬಹುದು. ನಿನ್ನ ಸಾಧನೆಗಳು, ನಿನ್ನ ಹಣ ಮತ್ತು ನಿನ್ನ ಪೋಷಕರ ಆಸ್ತಿಯನ್ನು ನೋಡಿ ತೀವ್ರವಾಗಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ. ನಿನ್ನ ಮೇಲಿನ ಅಸೂಯೆಯಿಂದ ಅವರು ಬೆಂದು ಹೋಗಿದ್ದಾರೆ. ಅವರು ನಿನ್ನ ತಾಯಿಯ ಮೇಲೂ ನಕಾರಾತ್ಮಕ ಶಕ್ತಿಯ ದಾಳಿ ನಡೆಸಲು ಪ್ರಯತ್ನಿಸಿದ್ದಾರೆ. ಏಕೆಂದರೆ ನಿನ್ನ ತಾಯಿ ನಿನಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಎಂಬ ಹೆದರಿಕೆ ಅವರಿಗೆ ಇದೆ. ಆ ವ್ಯಕ್ತಿ ನಿನ್ನ ಸಂಬಂಧಿಕರನ್ನು ನಿನ್ನ ವಿರುದ್ಧ ಎತ್ತಿ ಕಟ್ಟುತ್ತಾರೆ. ನಿನ್ನನ್ನು ಈ ರೀತಿ ಬಂಧಿಸಿಡಲು ನೋಡುವ ಆ ವ್ಯಕ್ತಿಯ ವಿರುದ್ಧ ನೀನು ಕೋಪಿಸಿಕೊಳ್ಳಬೇಡ ಅಥವಾ ಶಾಪವನ್ನು ನೀಡಬೇಡ. ನಿನಗೆ ನಾನು ನೀಡುವ ದೊಡ್ಡ ಪರಿಹಾರವೆಂದರೆ ಆ ವ್ಯಕ್ತಿಗೂ ಒಳ್ಳೆಯದಾಗಲಿ ಎಂದು ನೀನು ಪ್ರಾರ್ಥಿಸು. ನನ್ನ ಈ ಸಂದೇಶದ ಮೂಲಕ ನಿನ್ನ ಜೀವನದಲ್ಲಿರುವ ಎಲ್ಲ ನಕಾರಾತ್ಮಕತೆಗಳು ಹಿಂದೆ ಕೊನೆಗೊಳ್ಳಲಿ. ನಾನು ನಿನಗೆ ಪ್ರೀತಿ ಮತ್ತು ಸ್ವಸ್ಥತೆಯನ್ನು ಕಳುಹಿಸುತ್ತಿದ್ದೇನೆ. ಆ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಸುಖ, ಶಾಂತಿ ಮತ್ತು ಸಂತೋಷ ಬರಲಿ ಎಂದರೆ ಅವರು ನಿನ್ನನ್ನು ಮತ್ತು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು. ನಿನ್ನ ಜೀವನದಲ್ಲಿ ಮೂಗು ತುರಿಸುವುದನ್ನು ನಿಲ್ಲಿಸಬೇಕು. ನೀನು ಕಮೆಂಟ್ ಬಾಕ್ಸಲ್ಲಿ ಅಥವಾ ನಿನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೋ: ನಾನು ತುಂಬ ಶಕ್ತಿಶಾಲಿಯಾಗಿದ್ದೇನೆ, ನಾನು ಯಾರಿಗಾದರೂ ಆಶೀರ್ವಾದವನ್ನು ನೀಡಬಲ್ಲೆ ಮತ್ತು ನನ್ನ ಆಶೀರ್ವಾದ ಫಲಿಸುತ್ತದೆ. ನೀನು ಬೇರೆಯವರಿಗೆ ಎಷ್ಟು ಒಳ್ಳೆಯದನ್ನು ಬಯಸುತ್ತೀಯೋ ಅದು ನಿನಗೆ 100 ಪಟ್ಟು ಮರಳಿ ಸಿಗುತ್ತದೆ. ಶಾಪ ಹಾಕುವ ಕೆಲಸವನ್ನು ದೇವರಿಗೆ ಬಿಟ್ಟುಬಿಡು, ಅದು ನಿಮ್ಮ ಕೆಲಸವಲ್ಲ.
ಪ್ರಕೃತಿಯು ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ, ಆದರೆ ಅದು ಲೆಕ್ಕಾಚುಕ್ತ ಮಾಡುವಾಗ ಯಾರನ್ನೂ ಬಿಡುವುದಿಲ್ಲ. ಪ್ರಾಣಿ ಪಕ್ಷಿಗಳಿಗಾಗಲಿ ಅಥವಾ ಬೇರೆಯವರಿಗೆ ಆಗಲಿ ಕೆಟ್ಟದ್ದನ್ನು ಮಾಡಬೇಡ. ಆ ವ್ಯಕ್ತಿ ಜನರ ಮುಂದೆ ನಿನ್ನ ಹೆಸರನ್ನು ಕೆಡಿಸಿದ್ದಾನೆ ಎಂದು ಯೋಚಿಸಬೇಡ. ಜನರು ಏನು ಅಂದುಕೊಳ್ಳುತ್ತಾರೆ ಎಂಬುದು ಜಗತ್ತಿನ ದೊಡ್ಡ ಕಾಯಿಲೆ. ಜನರ ಮಾತಿಗೆ ತಲೆಕೆಡಿಸಿಕೊಳ್ಳಬೇಡ. ನಿನ್ನ ಜೀವನ ತುಂಬ ಪವಿತ್ರವಾದದ್ದು. ಕಳೆದ 2-3 ದಿನಗಳಲ್ಲಿ ನಿನ್ನ ಮೂಲಾಧಾರ ಚಕ್ರ ಹಾಗೂ ಔರದ ಮೇಲೆ ಭೀಕರ ನಕಾರಾತ್ಮಕ ದಾಳಿಯಾಗಿದೆ. ನಿನಗೆ ವಿಪರೀತ ಕೋಪ ಅಥವಾ ತಳಮಳ ಉಂಟಾಗಿರಬಹುದು. ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಭಯಗಳನ್ನು ಹೊರಗೆ ಹಾಕು. ಬ್ರಹ್ಮಾಂಡ ಮತ್ತು ನಾನು ಸದಾ ನಿನ್ನೊಂದಿಗೆ ಇದ್ದೇವೆ. ಧೈರ್ಯವಾಗಿ ಇರು ಮತ್ತು ನಿನ್ನ ಜೀವನದ ಮುಂದಿನ ಹೆಜ್ಜೆಯನ್ನು ಇಡು. ಹೆದರುವವರನ್ನೇ ಜಗತ್ತು ಎದುರಿಸುತ್ತದೆ. ಆದ್ದರಿಂದ ನೀನು ಧೈರ್ಯಶಾಲಿಯಾಗು. ಯಾವಾಗಲೂ ಸಂತೋಷವಾಗಿರು. ನಿನ್ನನ್ನು ನಾನು ಸದಾ ರಕ್ಷಿಸುತ್ತೇನೆ. ಎಲ್ಲವೂ ಶುಭವಾಗಲಿ. ಶುಭ ದಿನ. ಶುಭರಾತ್ರಿ.